ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಅಮೆಝಾನಿಂದ ಒಂದು ಪಾರ್ಸೆಲ್ ತರಿಸಿದ್ದೀನಿ. ಏನಂತಂದರೆ ಸ್ಟೀಲ್ ಕುಕ್ಕರ್ ಮತ್ತು ಸ್ಟೀಲ್ದು ಸ್ವಲ್ಪ ಕುಕ್ವೇರು. ನಾನು ಇದನ್ನು ಯಾಕೆ ತರಿಸಿದ್ದೀನಿ ಅಂತ ನಿಮಗೆ ಡೆಮೋ ಪ್ರಕಾರ ಆಮೇಲೆ ತೋರಿಸ್ತೀನಿ. ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಇರ್ತೀರಾ, ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸಿದ್ರೆ ಕಾಸ್ಟ್ ಐರನ್ ಬಳಸಿ, ಇಲ್ಲ ಅಂತಂದರೆ ಸ್ಟೀಲ್ ಪಾತ್ರೆಗಳನ್ನ ಬಳಸಿ ಅಂತಂದ್ಬಿಟ್ಟು. ಅದಕ್ಕೆ ರೀಸನ್ ಏನು ಅಂತಲೂ ನಾನು ಹೇಳ್ತೀನಿ ಆಮೇಲೆ. ಬನ್ನಿ ಇವತ್ತು ಏನೇನು ತರಿಸಿದ್ದೀನಿ ಅಂತ ನೋಡೋಣ. ಪ್ಯಾಕಿಂಗ್ ಮಾತ್ರ ಫುಲ್ ಚೆನ್ನಾಗಿ ಗಟ್ಟಿಯಾಗಿ ಮಾಡಿ ಕಳಿಸಿದ್ದಾರೆ. ಅಮೆಝಾನಿಂದ ತರಿಸಿದ್ದೀನಿ ಇದನ್ನು. ನಿಮ್ಮ ಮನೆಗಳಲ್ಲಿ ನೀವೆಲ್ಲರೂ ಯಾವುದನ್ನು ಯೂಸ್ ಮಾಡ್ತಾಯಿದ್ದೀರಾ? ಸ್ಟೀಲ್ ಪಾತ್ರೆ ಯೂಸ್ ಮಾಡ್ತಾಯಿದ್ದೀರಾ, ಕಾಸ್ಟ್ ಐರನ್ ಯೂಸ್ ಮಾಡ್ತಿದ್ದೀರಾ, ಇಲ್ಲ ಅಲ್ಯೂಮಿನಿಯಮ್ ಯೂಸ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಫಸ್ಟ್ ಬಂದುಬಿಟ್ಟು ಒಂದು ಅಲ್ಲಿ ಸ್ಟೀಲ್ದು ಪ್ರೆಸ್ಟೀಜ್ ಕುಕ್ಕರು. ಚೆನ್ನಾಗಿದೆ, ಏನು ಡ್ಯಾಮೇಜ್ ಇಲ್ಲ, ಏನಾಗಿಲ್ಲ. 3 ಲೀಟರ್ಸ್ದು. ಇಷ್ಟು ದಿನ ನನ್ನ ಮನೇಲಿ ಯೂಸ್ ಮಾಡ್ತಾ ಇದ್ದಿದ್ದು ಅಲ್ಯೂಮಿನಿಯಮ್ದು, ಅದು ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ದು. ಪ್ರೆಸ್ಟೀಜ್ದು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಯೂಶಲಿ ಬಟರ್ಫ್ಲೈದು ಮನೆಯಲ್ಲಿತ್ತು, ಅಮ್ಮ ಮನೆಯಲ್ಲಿ. ಅದು ಸ್ವಲ್ಪ ವರ್ಷಗಳಾದಮೇಲೆ ಕ್ರ್ಯಾಕ್ ಥರ ಬಿಟ್ಬಿಟ್ಟಿದೆ. ಬಟ್ ಪ್ರೆಸ್ಟೀಜ್ ಯಾವತ್ತಿದ್ರೂ ಗ್ಯಾರಂಟಿ, ಚೆನ್ನಾಗಿದೆ ಇದೇ ತಗೋ ಅಂತ ಅಂದರು. ಸೊ ನಾವು ಕಮ್ಮಿ ಜನ ಇರೋದಲ್ಲ, ನಮಗೆ 3 ಲೀಟರ್ಸ್ದು ಸಾಕು ಅಂದ್ಬಿಟ್ಟು ನಾವು ಇದನ್ನು ತೊಗೊಂಡಿದ್ದೀವಿ. ಪ್ರೆಸ್ಟೀಜ್ ಪಾಪ್ಯುಲರ್, ಅಮೆಝಾನಲ್ಲಿ ತೊಗೊಂಡಿದ್ದು ಇದನ್ನು. ಇದ್ರ ಜೊತೆಗೇ ಇದು ಕೊಟ್ಟಿದ್ದಾರೆ, ಮತ್ತು ವಿಷಲ್ಲು, ಮ್ಯಾನ್ಯಲ್ಲು ಎಲ್ಲನೂ ಕೊಟ್ಟಿದ್ದಾರೆ. ನೆಕ್ಸ್ಟು ಬಟರ್ಫ್ಲೈದು ಒಂದು ಕುಕ್ವೇರ್ ಸೆಟ್ ತರಿಸಿದ್ದೀನಿ. ಇದರಲ್ಲಿ ಒಂದು ಬಾಣಲಿ ಮತ್ತು ಸಾಂಬಾರು ಮಾಡೋದಕ್ಕೆ ಮತ್ತು ಫ್ರೈ ಏನಾದರೂ ಮಾಡೋದಕ್ಕೆ ಸೆಟ್ ಇದು. ಓಪನ್ ಮಾಡಿ ನೋಡೋಣ. ಇದು ಈ ಥರದ್ದು ಒಂದಿದೆ. ಇದರಲ್ಲಿ ರಸಮ್, ಸಾಂಬಾರ್, ಇಲ್ಲಾಂದರೆ ಪಲ್ಯ ಆ ಥರ ಏನಾದ್ರೂ ಮಾಡ್ಕೊಳ್ಳೋಕೆ ಚೆನ್ನಾಗಿದೆ. ಇದನ್ನು ಕ್ಲೋಸ್ ಮಾಡೋದಕ್ಕೆ ಒಂದು ಲಿಡ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಮುಚ್ಚೋವಂಥದ್ದು. ಪಲ್ಯ ಚಿಕ್ಕದಾಗಿ ಸಾಂಬಾರ್, ರಸಮ್ ಏನಾದರೂ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಇದು. ವೆಜಿಟೇಬಲ್ಸ್ ಏನಾದರೂ ಫ್ರೈ ಮಾಡ್ಕೊಳ್ಳೋದಕ್ಕೆ, ಮಸಾಲ ಫ್ರೈ ಮಾಡೋಕ್ಕೆ, ಹುರ್ಕೊಳ್ಳೋಕ್ಕೆ, ಇಲ್ಲ ಬಾಣಲಿ ಒಗ್ಗರಣೆ ಏನಾದರೂ ಹಾಕ್ಕೊಳ್ಳೋಕ್ಕೆ, ಗೊಜ್ಜು ಆ ಥರ ಮಾಡ್ಕೊಳ್ಳೋಕ್ಕೆ ಇದು ಫ್ರೈಯಿಂಗ್ ಪ್ಯಾನ್. ಒಂದು ಬಾಣಲಿ ಮೀಡಿಯಮ್ ಸೈಜ್, ಒಂದು 3-4 ಮೆಂಬರ್ಸ್ಗೆ ಈಸಿಯಾಗಿ ಕಡಿ, ಪಲ್ಯ, ಇಲ್ಲಾಂದರೆ ಕಲಿಸ್ಕೊಳ್ಳೋಕ್ಕೆ, ಚಿತ್ರಾನ್ನ ಆ ಥರ ಎಲ್ಲರೂ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಇದ್ರ ಮೇಲೇನೂ ಅಷ್ಟೇ ಕ್ಲೋಸ್ ಮಾಡೋದಕ್ಕೆ ಇದನ್ನು ಕೊಟ್ಟಿದ್ದಾರೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಾತ್ರೆಗಳು ತುಂಬ ಕ್ಲೀನಾಗಿದೆ. ಇದಂತೂ ಹೊಸ ಪಾತ್ರೆನೇ, ಬೆಳ್ಳಿ ಥರನೇ ಪಳಪಳ ಅಂತ ಇದೆ. ಇದು ಅಷ್ಟೇ, ಬಟ್ ಇದು ಸ್ಟೀಲ್ ಪಾತ್ರೆ, ಇದು ಅಲ್ಯೂಮಿನಿಯಂ ಪಾತ್ರೆ. ಎರಡರಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದಷ್ಟು ಸ್ಟೀಲ್ ಪಾತ್ರೆನಲ್ಲಿ ಕುಕ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋನಲ್ಲಿ. ಇದು ನಾವು ಡೈಲಿ ಯೂಸ್ ಮಾಡೋ ಕುಕ್ಕರು, ಸ್ಟೀಲ್ದಲ್ಲ, ಇದು ಅಲ್ಯೂಮಿನಿಯಮ್ದು. ಸೊ ಕ್ಲೀನಾಗೇ ಇದೆ ಪಾತ್ರೆ, ನೀವು ನೋಡ್ಬೋದು. ನಾನು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ವಾಟರ್ ತೊಗೊಂಡು ಡಿಪ್ ಮಾಡಿ ಇದರಲ್ಲಿ ಈ ಥರ ಮಾಡೋದನ್ನು ಈ ಥರ ಚೆನ್ನಾಗಿ ರಬ್ ಮಾಡಿ ನೋಡಿ. ನಿಮಗೆ ಈ ಥರ ಬ್ಲ್ಯಾಕ್ ಪಾರ್ಟಿಕಲ್ಸ್ ಬಂದಿದೆ, ಇದರಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಕ್ಲೀನಾಗಿರೋ ಟಿಶ್ಯೂ ಇಲ್ಲಿ ಈ ಸೈಡಲ್ಲಿ ಇದೆಯಲ್ಲ ನೋಡಿ, ಈ ಥರ ಇದೆ.
ಬಟ್ ನೀವು ಅದರಲ್ಲಿ ಇದು ಮಾಡಿರೋದು ನೋಡಿ, ಈ ಥರ ಬ್ಲ್ಯಾಕ್ ಕಾಣಿಸ್ತಾ ಇದೆ ಅಲ್ವಾ. ಈ ಕಡೆನೂ ಟ್ರೈ ಮಾಡಿ ನೋಡೋಣ. ನೋಡಿ, ಮತ್ತೇನು ಈ ಕಡೆನೇ ಅಷ್ಟೇ ಬ್ಲ್ಯಾಕ್ ಆಯಿತು. ನೀವು ಎಷ್ಟು ಸಲ ಈ ಥರ ಮಾಡಿದ್ರು ಒಂದು ಸ್ವಲ್ಪನಾದರೂ ಆ ಥರ ಪಾರ್ಟಿಕಲ್ಸ್ ಬರ್ತಾನೆ ಇರುತ್ತೆ. ಇದೇ ಮುಂದಕ್ಕೆ ನಮಗೆ ಕ್ಯಾನ್ಸರ್ ಆಗಿ ಟರ್ನ್ ಆಗೋ ಥರ ಚಾನ್ಸಸ್ಸು ಇದೆ. ಅದಕ್ಕೆ ನೀವು ಆದಷ್ಟು ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಿಟ್ಟು ಕಾಸ್ಟ್ ಐರನ್ನು, ಇಲ್ಲ ಅಂತಂದರೆ ಮಣ್ಣಿನ ಮಡಿಕೆ, ಇಲ್ಲಾಂದರೆ ಸ್ಟೀಲ್ ಪಾತ್ರೆಗಳನ್ನು ಯೂಸ್ ಮಾಡಿ. ಅಲ್ಯೂಮಿನಿಯಂ ಪಾತ್ರೆಗಳು ತುಂಬ ಡೇಂಜರಸ್ಸು. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಜೈಲ್ಗಳಲ್ಲೆಲ್ಲ ನೋಡಿ, ಜೈಲ್ಗಳಲ್ಲಿ ಅಲ್ಯೂಮಿನಿಯಂ ಪಾತ್ರೆಗಳು, ಅದರಲ್ಲೇ ಜಾಸ್ತಿ ತಟ್ಟೆಗಳು, ಅಲ್ಲೆಲ್ಲ ಊಟ ಕೊಡ್ತಾರೆ. ಯಾಕಂದರೆ ಅದು ಸ್ಲೋ ಪಾಯ್ಸನ್ ಆಗಿ ಮನುಷ್ಯನ ಬೇಗ ಸಾಯಿಸ್ಬಿಡತ್ತಂತೆ. ಅದಕ್ಕೇ ಆ ಕಾನ್ಸೆಪ್ಟನ್ನ ಆವಾಗಲೇ ಅವ್ರು ಯೂಸ್ ಮಾಡಿದರು. ಇಟ್ಸ್ ಬೆಟರ್ ಟು ಅವಾಯ್ಡ್ ಅಲ್ಯೂಮಿನಿಯಂ. ಅದೇ ಸ್ಟೀಲ್ ಪಾತ್ರೆ ತಗೊಂಡಿದ್ದೀನಿ. ಸ್ಟೀಲ್ ಪಾತ್ರೆಗೂ ಸೇಮ್ ಟಿಶ್ಯೂ ತಗೊಂಡು ಟಿಶ್ಯೂನ ಈ ಥರ ಮಾಡಿಬಿಟ್ಟು ರಬ್ ಮಾಡೋಣ. ನೋಡಿ, ಕ್ಲೀನಾಗಿ ಹಾಗೆ ಇದೆ, ಏನು ಬ್ಲ್ಯಾಕ್ ಕಲರ್ ಆತಲ್ಲ ಎಲ್ಲ ಏನೂ ಬಂದಿಲ್ಲ. ಸೊ ನಮಗೆ ಗೊತ್ತಿಲ್ಲದೇ ನಾವು ಕ್ಲೀನಾಗಿರೋ ಅದರಲ್ಲಿ ಮಾಡಿದ್ರು ಕೂಡ ಅದೆಲ್ಲ ನಮ್ಮ ಫುಡ್ ಜೊತೆಗೆ ಮಿಕ್ಸ್ ಆಗಿ ಕ್ಯಾನ್ಸರ್ ಬರೋ ಥರ ಚಾನ್ಸಸ್ ಎಲ್ಲನೂ ತುಂಬ ಇದೆ. ಅದಕ್ಕೋಸ್ಕರ ನೀವು ಕೂಡ ಮನೆಯಲ್ಲಿರೋ ಅಲ್ಯೂಮಿನಿಯಂನಿಂದ ಡಿಸ್ಕಾರ್ಡ್ ಮಾಡಿ ಆದಷ್ಟು ಸ್ಟೀಲ್ ಪಾತ್ರೆಗಳನ್ನ, ಇಲ್ಲಾಂದರೆ ಕಾಸ್ಟ್ ಐರನ್ನು, ಇಲ್ಲಾಂದರೆ ಮಣ್ಣಿಂದು ಆ ಥರದನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಏನೋ ಒಂದೇ ಸಲ ಎಲ್ಲದನ್ನೂ ರಿಪ್ಲೇಸ್ ಮಾಡಬೇಕಂದ್ರೆ ಕಾಸ್ಟ್ಲಿ ಆಗುತ್ತೆ. ಆವಾಗವಾಗ ಒಂದೊಂದನ್ನು, ಮತ್ತು ಸ್ಟೀಲ್ ಪಾತ್ರೆಗಳು 1-2 ಅಂತ ಇರುತ್ತೆ, ಆದಷ್ಟು ಅದರಲ್ಲೇ ಕುಕ್ ಮಾಡಿ ಊಟ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲಾಂತಂದರೆ ಇದರಲ್ಲಿರುವಂಥ ಪಾಯ್ಸನಸ್ ಐಟಮ್ಸು ಅದೆಲ್ಲನೂ ಕಷ್ಟ ಆಗುತ್ತೆ. ಆದಷ್ಟು ಸ್ಟೀಲ್ನ ಬಳಸೋದಕ್ಕೆ ಟ್ರೈ ಮಾಡಿ. ಏನೋ ಒಂದೇ ಸಲ ಎಲ್ಲ ರಿಪ್ಲೇಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ, ಬಡ್ಜೆಟು ತುಂಬ ಬೇಕಾಗುತ್ತೆ. ಆವಾಗವಾಗ ಒಂದೊಂದನ್ನು ತೊಗೊಳ್ಳಿ. ಮತ್ತು ಆದಷ್ಟು ಸ್ವಲ್ಪನಾದರೂ ನಿಮ್ಮ ಹತ್ರ ಸ್ಟೀಲ್ ಪಾತ್ರೆಗಳು ಇದ್ದೇ ಇರುತ್ತೆ, ಅದನ್ನೇ ರಿಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇದು ನನ್ನದೊಂದು ಸಜೆಷನು. ಐ ಹೋಪ್ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಒಂದೊಂದಾಗಿ ರಿಪ್ಲೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಕ್ಷಯ ತೃತೀಯ ಹಬ್ಬ ಅಲ್ವಾ, ಸೊ ಮತ್ತು ಬಸವ ಜಯಂತಿ ಕೂಡ. ಸೊ ನಾವೆರಡನ್ನೂ ಮಾಡ್ತೀವಿ. ಅದಕ್ಕೆ ಹೊಸ ಪಾತ್ರೆಯಲ್ಲಿ ಇವತ್ತು ಅಕ್ಕಿ ಪಾಯಸ ಮಾಡ್ತಿದ್ದೀನಿ. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಈ ಪಾತ್ರೆ ಇಟ್ಕೊಂಡು 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಆದಷ್ಟು ಫ್ಲೇಮ್ನ ನಾವು ಲೋ ಅಲ್ಲೇ ಇಟ್ಕೊಂಡು ಮಾಡ್ಕೋಬೇಕು, ಇಲ್ಲಾಂತಂದರೆ ಸೀದೋಗ್ಬಿಡುತ್ತೆ. ತುಪ್ಪ ಕರಗಿದ್ಮೇಲೆ ಅಕ್ಕಿ ಒಂದು 2-3 ಸ್ಪೂನಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಿಮ್ಮ ಮನೆಯಲ್ಲಿ ಹಬ್ಬ ಅಂದರೆ ಇನ್ ಕೇಸ್ ಪಾಯಸ ಮಾಡೋಂಗಿದ್ರೆ ಯಾವ ಥರ ಪಾಯಸ ಮಾಡ್ತೀರಾ? ನಾನಂತೂ ಹೆಸರುಬೇಳೆ ಪಾಯಸ, ಶಾವಿಗೆ ಪಾಯಸ, ಅಕ್ಕಿ ಪಾಯಸ ಮತ್ತು ಸಬ್ಬಕ್ಕಿ ಪಾಯಸ, ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ. ಇವತ್ತು ಅಕ್ಕಿ ಪಾಯಸ ಮಾಡೋಣ ಅಂತಂದ್ಬಿಟ್ಟು ಆದಷ್ಟು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಅಕ್ಕಿ ಈಗ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಗಮ್ಮಂತ ಸ್ಮೆಲ್ ಕೂಡ ಬರ್ತಾಯಿದೆ. ಈ ಟೈಮಲ್ಲಿ ನಾವು ಇದನ್ನು ಹಾಲು ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಇದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಹಾಲು ಹಾಕ್ತಾಯಿದ್ದೀನಿ. ಇದು ಫುಲ್ ಫ್ಯಾಟ್ ಮಿಲ್ಕು, ಅದಕ್ಕೆ ಒಂದು 1/4 ಲೀಟ್ರ್, ಒಂದು 300 ml ಅಷ್ಟೇ ಹಾಕ್ತೀನಿ. ಬೇಕಂದರೆ ಆಮೇಲೆ ನೀರು ಹಾಲು ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ. ಹಾಲು ಹಾಕಿ ಇದಕ್ಕೆ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಅಕ್ಕಿ ಎಲ್ಲ ಬೆಂದಿದೆ, ಬಟ್ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೇಯ್ಕೋಬೇಕು. ಒಂದು 5 ಮಿನಿಟ್ಸಲ್ಲಿ ಇದು ಬೆಂದೋಗುತ್ತೆ. ಅಕ್ಕಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ನೀಟಾಗಿ ಬೆಂದಮೇಲೆ ಬೆಲ್ಲ ಹಾಕಬೇಕು. ಇವಾಗಲೇ ನಾವು ಬೆಲ್ಲ ಹಾಕ್ಬಿಟ್ರೆ ಆಮೇಲೆ ಅಕ್ಕಿ ಅಷ್ಟು ನೀಟಾಗಿ ಬೇಯೋದಿಲ್ಲ. ಚೆನ್ನಾಗಿ ಹಾಲು ಕುದ್ದು ಅಕ್ಕಿ ಎಲ್ಲನೂ ನೀಟಾಗಿ ಬೆಂದಿದೆ. ನಾನು ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು ಇಷ್ಟು ಬೆಲ್ಲ ಹಾಕ್ತೀನಿ. ಬೆಲ್ಲ ಎಲ್ಲ ನೀಟಾಗಿ ಕರ್ಗೋವರೆಗೂ ಇದನ್ನು ಹಾಗೆ ಕುದಿಸ್ಕೋಬೇಕು. ಸ್ವಲ್ಪ ವಾಟರ್ ಕೂಡ ನಾವಿವಾಗ ಆ್ಯಡ್ ಮಾಡ್ಕೊಬೋದು. ಸ್ವೀಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಇದೆಲ್ಲ ಚೆನ್ನಾಗಿ ಕರ್ಗಿದ್ಮೇಲೆ ಒಂದು ಸ್ವಲ್ಪ ಸಪ್ಪೆ ಕೋವಾ ಹಾಕ್ತೀನಿ. ಆ ಕೋವಾ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಕೊಟ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಯಾವಾಗಲೂ ಬೇರೆ ಥರ ಸ್ವೀಟ್ಸ್ ಮಾಡೋದಕ್ಕಿಂತ ಇದು ಸಿಂಪಲ್ಲಾಗಿ ಬೇಗ ಆಗೋಗುತ್ತೆ.
ಡಿಲಿಷಿಯಸ್ ಆಗೂ ಇರುತ್ತೆ. ಟ್ರೈ ಮಾಡಿದ್ರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಹೇಳಿ. ಪಾಯಸಕ್ಕೆ ಸ್ವಲ್ಪ ಕೊಬ್ಬರಿ, ಏಲಕ್ಕಿ ಮತ್ತು ಒಂದು 4 ಬಾದಾಮಿ, ಗೋಡಂಬಿ ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ. ಇದಕ್ಕೆ ಇದರಲ್ಲಿ ಕಾಣಿಸ್ತಿದೆಯಲ್ಲ ಇಷ್ಟು ಕೋವ ಮಾತ್ರ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಅಷ್ಟೇ, ರೆಡಿ ಆಯಿತು. ಹಬ್ಬದ ದಿನ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಕ್ಲೀನ್ ಮಾಡಿದ್ವಿ. ಬಟ್ ಸ್ಟಿಲ್ ಪ್ರಸಾದ ಎಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಸೊ ಸಂಜೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಮತ್ತು ಸಾಯಂಕಾಲ ಆಗೋಷ್ಟರಲ್ಲಿ ಇನ್ನೊಂದು ಸಲ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಮುಂದೆ ರಂಗೋಲಿ ಹಾಕಿತ್ತು. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಗಾಳಿ ಬರುತ್ತೆ, ಬಿಕಾಸ್ ನಾವಿರೋದು 4th ಫ್ಲೋರಲ್ಲಿ. ಸೊ ಹಾಗೆ ಆಚೆ ಕಡೆಯೂ ಎಲ್ಲ ಕಸ ಗುಡಿಸಿ ಇನ್ನೊಂದ್ಸಲಿ ರಂಗೋಲಿ ಹಾಕೋಣ ಅಂತಂದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿದ್ವಿ. ನೀವೆಲ್ಲ ಹೇಗೆ ಮಾಡ್ತೀರಾ? ಕ್ಲೀನಿಂಗ್ ಕೆಲಸ ಎಲ್ಲ ಹಬ್ಬದ ಮುಂಚೆ ದಿನ ಮಾಡ್ತೀರಾ, ಇಲ್ಲಾಂದರೆ ಎಲ್ಲನೂ ಕ್ಲೀನಿಂಗು, ಪೂಜೆ, ಅಡುಗೆ ಫುಲ್ ಎಲ್ಲ ಅವತ್ತೇ ಮಾಡ್ತೀರಾ? ನನಗೆ ತಿಳಿಸಿ ಕಮೆಂಟಲ್ಲಿ. ನಾನು ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಪ್ರಸಾದನೂ ಆಲ್ರೆಡಿ ಪಾಯಸ, ಪುಳಿಯೋಗರೆ ಮತ್ತು ಹೆಸರು ಬೇಳೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ವಿ. ಅಷ್ಟರಲ್ಲಿ ಅಮ್ಮ ಪೂಜೆಗೆಲ್ಲ ಶುರು ಮಾಡಿಕೊಂಡ್ರು. ಪೂಜೆ ಸಾಮಾನೆಲ್ಲನೂ ನಾನು ತೊಳ್ಕೊಟ್ಟೆ. ಅಮ್ಮ ಅದಕ್ಕೆ ಅರಿಶಿನ, ಕುಂಕುಮ, ವಿಭೂತಿ, ಗಂಧ, ಹೂವು ಎಲ್ಲ ಇಟ್ಟು ಪೂಜೆ ಮಾಡೋ ಕೆಲಸ ಅಮ್ಮಂದು. ಸೊ ಹೀಗೆ ನಾವು ಕೆಲಸನ ಶೇರ್ ಮಾಡ್ಕೋತೀವಿ. ಅದು ವಿಜಯ್ ಇದ್ದರೆ ವಿಜಯ್ ಆದರೂ ಆಗಲಿ, ಅಮ್ಮ ಇದ್ದರೆ ಅಮ್ಮನ ಜೊತೆನಾದರೂ ಆಗಲಿ ಶೇರ್ ಮಾಡ್ಕೋತೀನಿ. ಸೊ ದಟ್ ಇಬ್ಬರಿಗೂ ಬರ್ಡನ್ ಆಗೋಲ್ಲ, ಕೆಲಸನೂ ಬೇಗ ಆಗುತ್ತೆ, ನಮಗೂ ಟಯರ್ಡ್ ಅಂತ ಅನಿಸಲ್ಲ. ನೀವು ಹೇಗೆ ಮಾಡ್ತೀರಾ? ಮನೇಲಿ ಒಬ್ಬೊಬ್ಬರೇ ಮಾಡ್ತೀರಾ, ಇಲ್ಲಾಂದರೆ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ತೊಗೋತೀರಾ? ನನ್ನ ಸಜೆಷನ್ ಕೇಳೋದಾದರೆ ಮನೇಲಿ ಯಾರ್ಯಾರೆಲ್ಲ ಇದ್ದೀರೋ ಎಲ್ಲರೂ ಕೆಲಸನ ಶೇರ್ ಮಾಡ್ಕೊಂಡು ಮಾಡಿದ್ರೆ ಅದೊಂದು ಜಾಯ್ಫುಲ್ಲಾಗೂ ಇರುತ್ತೆ, ಕಷ್ಟಪಟ್ಟು ಮಾಡ್ದಂಗೂ ಇರಲ್ಲ, ಈಸಿಯಾಗೂ ಇರುತ್ತೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ನಿಮಗೆ ಹಬ್ಬಗಳೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕಂತ ಒಳ್ಳೆ ಮೂಡಿಂದ ಕೂಡ ಮಾಡ್ತೀರಾ. ನಾನು ಆಗಲೇ ಹೇಳಿದ್ನಲ್ಲ, ಬೆಳಗ್ಗೆನೇ ಇದನ್ನೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿತ್ತು. ಬಟ್ ಸ್ಟಿಲ್ ಮಧ್ಯಾಹ್ನ ಸ್ವಲ್ಪ ಮಳೆ ಬರೋ ಥರ ಆಯಿತು. ಸಿಕ್ಕಾಪಟ್ಟೆ ಜೋರಾಗಿ ಗಾಳಿ ಬಂತು. 4th ಫ್ಲೋರ್ ಅಲ್ವಾ, ಸೊ ನಾವು ಈ ಕಡೆ ಸೈಡಿಗೆ ಬೇರೆ ಇದ್ದೀವಿ. ಫುಲ್ ರಂಗೋಲಿ ಎಲ್ಲ ಹೋಗ್ಬಿಟ್ಟಿತ್ತು. ಮತ್ತೆ ಇನ್ನೊಂದು ಸಲ ಎಲ್ಲ ನೀಟಾಗಿ ಕಸ ಗುಡಿಸಿ ಒರೆಸಿ ಈಗ ಅಮ್ಮ ಮತ್ತೆ ರಂಗೋಲಿ ಹಾಕ್ತಾಯಿದ್ದಾರೆ. ನಿಮಗೆಲ್ಲ ಗೊತ್ತು ಅನ್ಕೋತೀನಿ, ಸ್ವಲ್ಪ ಜನಕ್ಕಾದರೂ ಅಟ್ಲೀಸ್ಟ್ ಗೊತ್ತಿರುತ್ತೆ. ನಂಗೆ ರಂಗೋಲಿ ಹಾಕೋಕ್ಕೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಸೊ ಅಮ್ಮ ಯಾವಾಗಲಾದರೂ ಮನೆಯಲ್ಲಿದ್ದರೆ ಅದನ್ನು ಅಮ್ಮನೇ ಹಾಕ್ತಾರೆ. ನಾನೇನಾದರೂ ಇದ್ದರೆ ಸಿಂಪಲಾಗಿ ಹಾಕ್ತೀನಿ, ಬಟ್ ಫಿನಿಶಿಂಗ್ ಎಲ್ಲ ಇಷ್ಟೊಂದು ಚೆನ್ನಾಗಿ ಬರೋಲ್ಲ. ಸೊ ಅಮ್ಮ ರಂಗೋಲಿ, ಚುಕ್ಕಿ ರಂಗೋಲಿನೂ ಹಾಕ್ತಾರೆ, ಅದೇ ಥರ ಫ್ರೀ ಸ್ಟೈಲ್ ರಂಗೋಲಿನೂ ಹಾಕ್ತಾರೆ. ನನಗೆ ಈ ಥರ ಫ್ರೀ ಸ್ಟೈಲ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮ್ಮ ಕ್ರಿಯೇಟಿವಿಟಿನೂ ಗೊತ್ತಾಗುತ್ತೆ, ಹೊಸದಾಗಿ ಟ್ರೈ ಮಾಡ್ಬೋದು ಅಂತಂದ್ಬಿಟ್ಟು. ನಿಮಗೆಲ್ಲ ಯಾವ ಥರ ಇಷ್ಟ? ಫ್ರೀ ಸ್ಟೈಲ್ ಇಷ್ಟನಾ, ಇಲ್ಲಾಂದರೆ ಚುಕ್ಕಿ ರಂಗೋಲಿ ಇಷ್ಟನಾ? ನನಗಂತೂ ಫ್ರೀ ಸ್ಟೈಲ್ ರಂಗೋಲಿನೇ ತುಂಬ ಇಷ್ಟ. ನಾವು ಈವನ್ ಮೆಹಂದಿ ಡಿಸೈನ್ಸ್ ಎಲ್ಲ ಇರುತ್ತಲ್ಲ, ಆ ಥರ ಕೂಡ ಟ್ರೈ ಮಾಡ್ಬೋದು. ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಅಮ್ಮ ಅಷ್ಟದಳ ಕಮಲ ಅಂತ, ಅಂದರೆ 8 ರೆಕ್ಕೆ ಬರುತ್ತಲ್ವ, ಆ ಥರದ್ದನ್ನು ಹಾಕ್ತಾಯಿದ್ದಾರೆ. ಯೂಶಲಿ ಹಬ್ಬ ಬಂದಾಗ ಈ ಥರ ಅಷ್ಟದಳ, ಇಲ್ಲ ಅಂತಂದರೆ ಸ್ವಲ್ಪ ನಕ್ಷತ್ರ ಟೈಪ್ ಬರುತ್ತಲ್ವ, ಅದರಲ್ಲಿ ಕೌಂಟಿಂಗ್ಸ್ ಇರುತ್ತೆ, ಆ ಥರ ಹಾಕ್ಕೊಳ್ತಾರೆ. ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿ ಬಂದೆ. ಇಲ್ಲಿ ದೀಪ ಹಚ್ತಾ ಇದ್ದೀನಿ. ದೀಪಕ್ಕೆ ನಾನು ಒಳಗಡೆ ಎಲ್ಲ ನಾವು ಎಣ್ಣೆ ಬತ್ತಿ ಹಾಕಿನೇ ಹಚ್ತೀವಿ. ಬಟ್ ಹೊರಗಡೆ ತುಂಬ ಗಾಳಿ ಇರೋದ್ರಿಂದ ಈ ದೀಪಾವಳಿ ಟೈಮಲ್ಲಿ ನಾನು ವಾಟರ್ ಕ್ಯಾಂಡಲ್ಸ್ ತಂದಿದ್ದೆ ಅಲ್ವಾ, ಮೋಸ್ಟ್ಲಿ ನಾನು ಹಳೆ ಸಬ್ಸ್ಕ್ರೈಬರ್ಸ್ ಆದರೆ ಅಟ್ಲೀಸ್ಟ್ ಗೊತ್ತಿರುತ್ತೆ ನಿಮಗೆ. ಜಸ್ಟ್ ಈ ಕ್ಯಾಂಡಲ್ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ವಾಟರ್ ಹಾಕಿದ್ರೆ ಸಾಕು, ಕ್ಯಾಂಡಲ್ಸ್ ಬರುತ್ತೆ. ಇದರೊಳಗಡೆ ಲೈಟ್ಸೇ ಇರುತ್ತೆ, ಆ ಲೈಟ್ಸ್ ಆನ್ ಆಗುತ್ತೆ. ನಿಮಗೆ ಎಷ್ಟೇ ಗಾಳಿ ಬರಲಿ, ಏನಾದರೂ ಆಗಲಿ, ಸೊ ಆರ್ತಾ ಇದ್ವು ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಒಳ್ಳೆ ಲುಕ್ ಇರುತ್ತೆ. ಅಯ್ಯೋ ದೀಪ ಆರೋಯ್ತಲ್ಲ ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ ನಮಗೆ. ಈ ಥರ ದೀಪಗಳು ಈಗ ಆನ್ಲೈನಲ್ಲೂ ಸಿಗ್ತಾ ಇದೆ. ನಾನು ದೀಪಾವಳಿ ಟೈಮಲ್ಲಿ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಿದ್ನಲ್ಲ, ಅವಾಗ ತೊಗೊಂಡು ಬಂದಿದ್ದೆ. ನಿಮಗೆ ಬೇಕಂದರೆ ಅಮೆಝಾನ್ ಇಲ್ಲ ಮೀಶೋಲ್ಲಿ ಒಂದು ಸಲ ಸರ್ಚ್ ಮಾಡಿ, ಚೆನ್ನಾಗಿರುತ್ತೆ. ಗಾಳಿ ಮಳೆ ಆ ಥರ ಟೆನ್ಷನ್ ಇಲ್ದಿರ ಆರಾಮಾಗಿ ನಾವು ಯೂಸ್ ಮಾಡ್ಕೊಬೋದು. ನಮ್ಮ ಮನೆಯಲ್ಲಿ ಯೂಶ್ವಲಿ ನಾವು ಪೂಜೆ ಮಾಡಬೇಕಾದ್ರೆ ಈ ಥರ ಯೂಟ್ಯೂಬಲ್ಲಿ ಇಲ್ಲಾಂದರೆ ಟಿ ವಿಲಿ ಯಾವುದಾದ್ರೂ ಈ ಥರ ದೇವರ ಸಾಂಗ್ಸು, ಮಂತ್ರಗಳು ಆ ಥರ ಹಾಕ್ತಾ ಇರ್ತೀವಿ. ಸೊ ದಟ್ ನಮಗೊಂದೊಂದು ಪೂಜೆ ಮಾಡುವಾಗ ಒಂದು ಒಳ್ಳೆ ವೈಬ್ ಬರುತ್ತೆ. ಇಲ್ಲಿ ನಾನು ಜಾಸ್ತಿ ಹೊತ್ತು ಹಾಕ್ತಾ ಇಲ್ಲ, ಬಿಕಾಸ್ ನನಗೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತಂದ್ಬಿಟ್ಟು. ನೀವೇ ನೋಡ್ತಾ ಇರ್ಬೋದು, ಈಗ ಫುಲ್ ರಂಗೋಲಿ ಹಾಕಿ ದೀಪ ಹಚ್ಚಿ ನಮ್ಮ ತುಳಸಿ ಕಟ್ಟೆ ಎಲ್ಲನೂ ಸಖತ್ತಾಗಿ ಒಂದು ಒಳ್ಳೆ ವೈಬ್ ಥರ ಕಾಣ್ತಾ ಇದೆ. ಇವತ್ತು ಅಕ್ಷಯ ತೃತೀಯ ಜೊತೆಗೆ ಇವತ್ತು ಬಸವ ಜಯಂತಿ ಕೂಡ. ಅಕ್ಷಯ ತೃತೀಯ ಅಂದರೆ ಬರೀ ಚಿನ್ನ ಬೆಳ್ಳಿ ಆ ಥರದ್ದೇ ತರಬೇಕಂತ ಏನಿಲ್ಲ. ನಮ್ಮ ಮನೆಗೆ ಮಹಾಲಕ್ಷ್ಮಿ ಸಂಕೇತ ಆಗಿರೋ ಅರಿಶಿನ, ಕುಂಕುಮ, ಅಕ್ಕಿ, ಬೇಳೆ, ಬೆಲ್ಲ, ಉಪ್ಪು ಇದು ತೊಗೊಂಬಂದು ಕೂಡ ನಮಗೆ ಅಷ್ಟೇ ಸಿದ್ಧಿ ಅನ್ನೋದಿರುತ್ತೆ. ನಾವು ಪ್ರತಿ ವರ್ಷವೂ ಅಷ್ಟೇ, ನಾನು
ಮದುವೆ ಆದಾಗ್ಲಿಂದನೂ ಅರಿಶಿನ ಕುಂಕುಮ ಅಕ್ಕಿ ಬೇಳೆ ಬೆಲ್ಲ ಅಂತ ತೊಗೊಂಡು ಬಂದು ಪೂಜೆ ಮಾಡ್ತೀನಿ. ಅದೇ ನಮ್ಮ ಮನೆಯಲ್ಲಿ ಅಕ್ಷಯ ಪಾತ್ರೆ ಥರ ಲೈಕ್ ವೃದ್ಧಿ ಆಗಲಿ ಅಂತಂದ್ಬಿಟ್ಟು ಶಕ್ತಿ ಇರೋರು ಚಿನ್ನ ಬೆಳ್ಳಿನೂ ತರ್ಬೋದು, ಇಲ್ಲಾಂದರೆ ಅಟ್ಲೀಸ್ಟ್ ಅರಿಶಿನ ಕುಂಕುಮ ಬೇಳೆ ಬೆಲ್ಲ ಉಪ್ಪು ಇಷ್ಟನ್ನ ತೊಗೊಂಬಂದು ಅದನ್ನು ಪೂಜೆ ಮಾಡಿದ್ರು ಕೂಡ ಸಾಕು. ಆ್ಯಸ್ ಯೂಶುವಲ್ ಎಲ್ಲ ಹಬ್ಬಕ್ಕೂ ಮಾಡ್ದಂಗೆ ದೇವ್ರ ಸಾಮಾನು ಎಲ್ಲನೂ ತೊಳೆದ್ಬಿಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಿದ್ವಿ. ಪ್ರಸಾದಕ್ಕೆ ಅಂತ ಪುಳಿಯೋಗರೆ, ಹೆಸರುಬೇಳೆ, ಪಾನಕ ಮತ್ತು ಅಕ್ಕಿ ಪಾಯಸ ಆಗಲೇ ತೋರಿಸಿದ್ನಲ್ಲ ಅದನ್ನೆಲ್ಲದನ್ನು ಮಾಡಿದೆ. ಮತ್ತು ಅಕ್ಕಿ ಬೇಳೆ ಉಪ್ಪು ಮತ್ತು ಬೆಲ್ಲ ಇದನ್ನು ತೊಗೊಬಂದ್ಬಿಟ್ಟು ಪೂಜೆ ಮಾಡಿದೆ. ಲೈಕ್ ಅದು ಕೂಡ ಲಕ್ಷ್ಮೀ ಸಂಕೇತನೇ. ಇದನ್ನೆಲ್ಲ ತೊಗೊಬಂದು ಪೂಜೆ ಮಾಡೋದ್ರಿಂದ ಅದು ನಮಗೆ ವೃದ್ಧಿ ಆಗುತ್ತೆ ಅಂತ ನಮಗೆ. ಸೊ ಅದನ್ನು ನಾನು ಪ್ರತಿ ವರ್ಷವೂ ಮಾಡ್ತೀನಿ. ಅಮ್ಮ ಎಲ್ಲ ಪೂಜೆ ಮಾಡಿದಾದಮೇಲೆ ಇಲ್ಲಿ ನಾನು ಕೂಡ ಅಷ್ಟೇ ಮಂಗಳಾರತಿ ಮಾಡಿ ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬ ಮತ್ತು ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಟೈಮು ಆಲ್ಮೋಸ್ಟ್ 6 o'clock ಆಗ್ತಾ ಬರ್ತಾಯಿದೆ. ನಾವು ಇವಾಗ ತಾನೇ ಪೂಜೆ ಎಲ್ಲ ಮುಗಿಸಿದ್ವಿ. ನಾರ್ಮಲ್ ಜಸ್ಟ್ ಬಸವಣ್ಣ ಪೂಜೆ, ಮನೆ ದೇವ್ರ ಪೂಜೆ ಮತ್ತು ಲೈಟಾಗಿ ಸ್ವೀಟ್ ಮಾಡಿದ್ವಿ. ಅದನ್ನು ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಆಯಿತು, ಪ್ರಸಾದನೂ ಮಾಡಾಯಿತು, ತಿಂದು ಆಯಿತು. ಹಾಗೆ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಹಬ್ಬ ಮತ್ತು ಬೇರೆ ಏನೋ ವಿಶೇಷ ಇದೆ ಅಂತ ಅಂದ್ಬಿಟ್ಟು ಟೆಂಪಲಲ್ಲಿ ಹೋಮ ಎಲ್ಲ ಮಾಡ್ತಾಯಿದ್ರು. ಸೊ ನಾವು ಹೋಗೋಷ್ಟರಲ್ಲಿ ಇನ್ನೇನು ಪೂರ್ಣಾಹುತಿ ಟೈಮ್ ಇತ್ತು. ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಹೋಮ ಎಲ್ಲ ನೋಡಿಬಿಟ್ಟು ಪೂರ್ಣಾಹುತಿ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಕೊಟ್ಟರು. ಸ್ವಲ್ಪ ಎಲ್ಲನೂ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟು 9 ಗಂಟೆನೇ ಆಗೋಯಿತು. ನಮ್ಮ ಮನೆಯಲ್ಲಿ ನಾವು ಈ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ದೇವರು ಎಲ್ಲರಿಗೂ ಒಳ್ಳೆ ಸಂಪತ್ತು, ಆರೋಗ್ಯ, ಆಯುಷು ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.